ಒಂದು ಕ್ಷಣ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ನಿಮಗೆ ತುಂಬ ಪ್ರೀತಿಸುವವರೇ ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ನಿಮ್ಮ ಯಶಸ್ಸನ್ನು ನೋಡಿ ಚಪ್ಪಾಳೆ ತಟ್ಟಿದವರೇ ನಿಮ್ಮ ಸೋಲಿನ ದಿನ ನಿಮ್ಮನ್ನು ಗುರುತಿಸದೇ ಹೋಗಿರಬಹುದು. ನೀವು ಎಲ್ಲರಿಗಾಗಿ ಬದುಕಿದ್ದರೂ ಒಂದು ದಿನ ನನಗಾಗಿ ಯಾರೂ ಇಲ್ಲ ಎಂಬ ನೋವು ನಿಮ್ಮ ಹೃದಯವನ್ನು ಕಾಡಿರಬಹುದು. ಒಂಟಿತನ, ಈ ಒಂದು ಪದವೇ ಕೆಲವೊಮ್ಮೆ 1000 ನೋವುಗಳಿಗಿಂತ ಹೆಚ್ಚು ಕಾಡುತ್ತದೆ. ಜನರ ಮಧ್ಯೆಯೇ ಇದ್ದರೂ ಯಾರೂ ನಮ್ಮವರಲ್ಲ ಎನ್ನುವ ಭಾವನೆ ಉಂಟಾಗುತ್ತದೆ. ನಾನು ಯಾರಿಗಾಗಿ ಬದುಕುತ್ತಿದ್ದೇನೆ? ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲವೇ? ನನ್ನ ಜೀವನಕ್ಕೆ ಬೆಲೆ ಇಲ್ಲವೇ? ಇಂತಹ ಪ್ರಶ್ನೆಗಳು ಮನಸ್ಸನ್ನು ಒಡೆದು ಹಾಕುತ್ತವೆ. ಆದರೆ ಇದೇ ಕ್ಷಣದಲ್ಲಿ 5000 ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಒಬ್ಬ ಯೋಧನಿಗೂ ಇದೇ ಅನುಭವವಾಗಿತ್ತು. ಆ ಯೋಧ ಮತ್ಯಾರೂ ಅಲ್ಲ, ಅರ್ಜುನ. ಅವನ ಮುಂದೆ ತನ್ನ ಬಂಧುಗಳು, ಗುರುಗಳು, ಸ್ನೇಹಿತರು ನಿಂತಿದ್ದರು. ಅವನ ಕೈಯಲ್ಲಿದ್ದ ಗಾಂಡೀವವೇ ಕೆಳಗೆ ಬಿತ್ತು. ಅವನ ಮನಸ್ಸು ಕುಸಿದು ಹೋಯಿತು. ಅವನಿಗೆ ಬದುಕುವುದೇ ಬೇಡ ಎನ್ನುವಷ್ಟು ನಿರಾಶೆ ಆವರಿಸಿತ್ತು. ಆ ಸಮಯದಲ್ಲಿ ಅವನ ಸಾರಥಿಯಾಗಿದ್ದ ಶ್ರೀಕೃಷ್ಣ ಹೇಳಿದ ಮಾತುಗಳು ಇಂದಿಗೂ ಕೋಟ್ಯಂತರ ಜನರ ಬದುಕಿಗೆ ಬೆಳಕಾಗಿವೆ. ಇಂದು ಆ ಮಾತುಗಳನ್ನೇ ನಾವು ಕೇಳಲಿದ್ದೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯ ಸಂದೇಶ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಜೀವನ ಪಾಠ 1. ನೀನು ಎಂದಿಗೂ ಒಬ್ಬಂಟಿಯಲ್ಲ. ನಾವು ನಮ್ಮ ಜೀವನದಲ್ಲಿ ಎಲ್ಲರೂ ಒಂದೇ ತಪ್ಪು ಮಾಡುತ್ತೇವೆ. ನಮ್ಮ ಶಕ್ತಿಯನ್ನ ಜನರಲ್ಲಿ ಹುಡುಕುತ್ತೇವೆ. ನಮ್ಮ ಸಂತೋಷವನ್ನು ಸಂಬಂಧಗಳಲ್ಲಿ ಹುಡುಕುತ್ತೇವೆ. ನಮ್ಮ ಆತ್ಮವಿಶ್ವಾಸವನ್ನ ಇತರರ ಪ್ರಶಂಸೆಯಲ್ಲಿ ಹುಡುಕುತ್ತೇವೆ. ಅವರು ನಮ್ಮ ಜೊತೆಯಲ್ಲಿದ್ದರೆ ಸಂತೋಷ, ಇಲ್ಲದಿದ್ದರೆ ದುಃಖ. ಆದರೆ ಶ್ರೀಕೃಷ್ಣರು ಹೇಳುತ್ತಾರೆ, ನಿನ್ನ ಜೊತೆಯಲ್ಲಿ ಇಡೀ ಜಗತ್ತೇ ಇರದಿದ್ದರೂ ನಾನು ಇದ್ದೇನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಹೇಳುತ್ತಾರೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ. ಅಂದರೆ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿಯೂ ಪರಮಾತ್ಮನು ನೆಲೆಸಿದ್ದಾನೆ. ನೀವು ದೇವಸ್ಥಾನಕ್ಕೆ ಹೋಗುವ ಮೊದಲು ನಿಮ್ಮ ಹೃದಯದಲ್ಲಿರುವ ದೇವರನ್ನು ಗುರುತಿಸಿ. ಜಗತ್ತು ನಿಮ್ಮನ್ನು ಮರೆತರೂ ದೇವರು ನಿಮ್ಮನ್ನು ಮರೆಯುವುದಿಲ್ಲ. ನಿಮ್ಮ ಕಣ್ಣೀರು ಜಗತ್ತಿಗೆ ಕಾಣದೇ ಇರಬಹುದು, ಆದರೆ ಭಗವಂತನಿಗೆ ಪ್ರತಿಯೊಂದು ಕಣ್ಣೀರಿನ ಹನಿ ಗೊತ್ತಿರುತ್ತದೆ. ಆದ್ದರಿಂದ ಒಂಟಿತನ ಬಂದಾಗ ಅಳಬೇಡಿ. ಕಣ್ಣು ಮುಚ್ಚಿ ಒಂದು ಬಾರಿ ಕೇಳಿ, ಕೃಷ್ಣ ನೀನು ಇದ್ದೀಯಲ್ಲ, ಆ ಒಂದು ನಂಬಿಕೆ ಸಾಕು. ಅದೇ ನಿಮ್ಮ ಜೀವನದ ಹೊಸ ಆರಂಭವಾಗುತ್ತದೆ. ಜೀವನ ಪಾಠ 2. ನಿನ್ನ ಮೌಲ್ಯವನ್ನು ಜನರು ನಿರ್ಧರಿಸುವುದಿಲ್ಲ. ಇಂದು ಸಮಾಜದಲ್ಲಿ ಜನರು ನಿಮ್ಮ ಬೆಲೆಯನ್ನು ನಿಮ್ಮ ಹಣದಿಂದ ಅಳೆಯುತ್ತಾರೆ, ನಿಮ್ಮ ಹುದ್ದೆಯಿಂದ ಅಳೆಯುತ್ತಾರೆ, ನಿಮ್ಮ ಯಶಸ್ವಿನಿಂದ ಅಳೆಯುತ್ತಾರೆ. ಯಶಸ್ಸು ಇದ್ದರೆ ಎಲ್ಲರೂ ಸ್ನೇಹಿತರು, ಸೋಲು ಬಂದರೆ ಯಾರೂ ಪರಿಚಯವೇ ಇಲ್ಲ. ಆದರೆ ವಜ್ರವು ಮಣ್ಣಿನೊಳಗಿದ್ದರೂ ಅದರ ಬೆಲೆ ಕಡಿಮೆಯಾಗುವುದಿಲ್ಲ. ಚಿನ್ನ ಬೆಂಕಿಯಲ್ಲಿ ಸುಟ್ಟರೂ ಅದರ ಮೌಲ್ಯ ಕಳೆದು ಹೋಗುವುದಿಲ್ಲ. ಹಾಗೆಯೇ ಜನರು ನಿಮ್ಮನ್ನು ಕಡೆಗಣಿಸಿದ್ದಾರೆ ಎಂದರೆ ನಿಮ್ಮ ಮೌಲ್ಯ ಕಡಿಮೆಯಾಗಿದೆ ಎಂದಲ್ಲ. ನೀವು ನಿಮ್ಮ ಮೌಲ್ಯವನ್ನ ಮರೆಯಬೇಡಿ. ಶ್ರೀಕೃಷ್ಣರು ಹೇಳುತ್ತಾರೆ, ಆತ್ಮ ಎಂದಿಗೂ ನಾಶವಾಗುವುದಿಲ್ಲ. ನಿಮ್ಮ ನಿಜವಾದ ಮೌಲ್ಯ ನಿಮ್ಮ ಆತ್ಮದಲ್ಲಿದೆ, ಜನರ ಅಭಿಪ್ರಾಯದಲ್ಲಲ್ಲ. ಇತರರ ಮಾತುಗಳು ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸಲಾರವು. ನಿಮ್ಮ ಕಾರ್ಯವೇ ನಿಮ್ಮ ಪರಿಚಯ, ನಿಮ್ಮ ಧರ್ಮವೇ ನಿಮ್ಮ ಗೌರವ, ನಿಮ್ಮ ಗುಣವೇ ನಿಮ್ಮ ಶಕ್ತಿ. ಜೀವನ ಪಾಠ 3. ನೋವು ನಿನ್ನನ್ನು ಮುರಿಯಲು ಬರುವುದಿಲ್ಲ, ಬಲಿಷ್ಠನನ್ನಾಗಿಸಲು ಬರುತ್ತದೆ. ಯಾರೂ ಕಷ್ಟವನ್ನು ಇಷ್ಟಪಡುವುದಿಲ್ಲ, ಆದರೆ
ಕಷ್ಟವೇ ನಮ್ಮನ್ನು ರೂಪಿಸುತ್ತದೆ. ಬೀಜವು ಮಣ್ಣಿನೊಳಗೆ ಹೂತು ಹೋಗದೆ ಮರವಾಗುವುದಿಲ್ಲ. ಕಲ್ಲು ಕೆತ್ತಿಸಿಕೊಳ್ಳದೆ ದೇವರ ವಿಗ್ರಹವಾಗುವುದಿಲ್ಲ. ಚಿನ್ನ ಬೆಂಕಿಯಲ್ಲಿ ಕರಗದೆ ಆಭರಣವಾಗುವುದಿಲ್ಲ. ಹಾಗಾದರೆ ಮನುಷ್ಯನು ಪರೀಕ್ಷೆಗಳನ್ನು ಎದುರಿಸದೆ ಹೇಗೆ ಮಹಾನಾಗಬಹುದು? ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದರು, ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸು, ಯಾಕೆಂದರೆ ಅವು ಶಾಶ್ವತವಲ್ಲ. ಇಂದು ದುಃಖವಿದೆ, ನಾಳೆ ಸಂತೋಷ ಬರುತ್ತದೆ. ಇಂದು ಕತ್ತಲೆ ಇದೆ, ನಾಳೆ ಬೆಳಕು ಮೂಡುತ್ತದೆ. ಜೀವನದಲ್ಲಿ ಪ್ರತಿಯೊಂದು ರಾತ್ರಿ ನಂತರ ಬೆಳಗ್ಗೆ ಬಂದೇ ಬರುತ್ತದೆ. ಹಾಗೆಯೇ ಪ್ರತಿಯೊಂದು ದುಃಖದ ನಂತರ ಹೊಸ ಅವಕಾಶ ಬರುತ್ತದೆ. ಆದ್ದರಿಂದ ನೋವಿನಿಂದ ಓಡಬೇಡಿ, ಅದರಿಂದ ಕಲಿಯಿರಿ. ಅದೇ ನೋವು ಒಂದು ದಿನ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಇಂದು ನಿಮ್ಮನ್ನು ನಿರ್ಲಕ್ಷಿಸಿದವರೇ ನಾಳೆ ನಿಮ್ಮ ಸಾಧನೆಯನ್ನ ನೋಡಿ ಆಶ್ಚರ್ಯಪಡುತ್ತಾರೆ. ಅದಕ್ಕಾಗಿ ಈಗ ಕುಗ್ಗಬೇಡಿ. ಇದು ನಿಮ್ಮ ಅಂತ್ಯವಲ್ಲ, ಇದು ನಿಮ್ಮ ಹೊಸ ಆರಂಭ. ಜೀವನ ಪಾಠ 4. ನಿನ್ನ ಕರ್ತವ್ಯವೇ ನಿನ್ನ ನಿಜವಾದ ಸಂಗಾತಿ. ಒಂದು ಸತ್ಯವನ್ನ ನೆನಪಿಡಿ, ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದು ದಿನ ದೂರವಾಗಬಹುದು. ಸಂಬಂಧಗಳು ಬದಲಾಗಬಹುದು, ಸ್ನೇಹಿತರು ಬದಲಾಗಬಹುದು, ಪರಿಸ್ಥಿತಿಗಳು ಬದಲಾಗಬಹುದು. ಆದರೆ ನಿನ್ನ ಕರ್ತವ್ಯ ಮಾತ್ರ ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಕುರುಕ್ಷೇತ್ರದಲ್ಲಿ ಅರ್ಜುನನು ಯುದ್ಧದಿಂದ ಹಿಂದೆ ಸರಿಯಲು ಬಯಸಿದಾಗ ಶ್ರೀಕೃಷ್ಣ ಅವನಿಗೆ ಮೊದಲು ನೆನಪಿಸಿದ ವಿಷಯವೇ ಅವನ ಕರ್ತವ್ಯ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅಂದರೆ ನಿನಗೆ ಅಧಿಕಾರ ಇರುವುದು ನಿನ್ನ ಕರ್ತವ್ಯವನ್ನ ಮಾಡುವುದರ ಮೇಲೆ ಮಾತ್ರ, ಅದರ ಫಲದ ಮೇಲೆ ಅಲ್ಲ. ಇದು ಕೇವಲ ಒಂದು ಶ್ಲೋಕವಲ್ಲ, ಇದು ಜೀವನದ ಅಚಲ ನಿಯಮ. ಇಂದು ನೀನು ಓದುತ್ತಿದ್ದರೆ ಓದುವುದು ನಿನ್ನ ಕರ್ತವ್ಯ. ಕೆಲಸ ಮಾಡುತ್ತಿದ್ದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು ನಿನ್ನ ಕರ್ತವ್ಯ. ಕುಟುಂಬದ ಜವಾಬ್ದಾರಿ ಇದ್ದರೆ ಅದನ್ನು ನಿಷ್ಠೆಯಿಂದ ನಿರ್ವಹಿಸುವುದು ನಿನ್ನ ಕರ್ತವ್ಯ. ಜನರು ನಿನ್ನನ್ನು ಮೆಚ್ಚುತ್ತಾರೋ ಇಲ್ಲವೋ ಎಂಬುದನ್ನು ಯೋಚಿಸುತ್ತಾ ಕಾಲ ಕಳೆಯಬೇಡ. ನಿನ್ನ ಕೆಲಸವೇ ಒಂದು ದಿನ ನಿನ್ನ ಪರವಾಗಿ ಮಾತನಾಡುತ್ತದೆ. ನಿನ್ನ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರು ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನವನ್ನ ನೋಡುತ್ತಿರುತ್ತಾನೆ. ಜೀವನ ಪಾಠ 5. ನಿನ್ನನ್ನು ತೊರೆದವರ ಹಿಂದೆ ಓಡಬೇಡ. ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ, ನಮ್ಮೊಂದಿಗೆ ನಗುತ್ತಾರೆ, ನಮ್ಮೊಂದಿಗೆ ಕನಸು ಕಾಣುತ್ತಾರೆ. ನಂತರ ಒಂದು ದಿನ ಯಾವುದೇ ಕಾರಣವಿಲ್ಲದೆ ದೂರವಾಗುತ್ತಾರೆ. ಅವರು ಹೋಗಿಬಿಟ್ಟ ನಂತರ ನಾವು ಏನು ಮಾಡುತ್ತೇವೆ? ಅವರ ನೆನಪುಗಳ ಹಿಂದೆ ಓಡುತ್ತೇವೆ. ಅವರ ಸಂದೇಶಕ್ಕಾಗಿ ಕಾಯುತ್ತೇವೆ. ಅವರು ಮರಳಿ ಬರುತ್ತಾರೆ ಎಂಬ ಆಶಯವನ್ನ ಬಿಡುವುದಿಲ್ಲ. ಆದರೆ ಶ್ರೀಕೃಷ್ಣರು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತಾರೆ. ಹೋಗಬೇಕಾದವರು ಹೋಗುತ್ತಾರೆ, ಉಳಿಯಬೇಕಾದವರು ಉಳಿಯುತ್ತಾರೆ. ನಿನ್ನ ಜೀವನದ ಮೌಲ್ಯ ಯಾರೊಬ್ಬರ ಇರುವಿಕೆಗೆ ಸೀಮಿತವಾಗಿಲ್ಲ. ಒಂದು ಬಾಗಿಲು ಮುಚ್ಚಿದರೆ ದೇವರು ಮತ್ತೊಂದು ಬಾಗಿಲು ತೆರೆಯುತ್ತಾನೆ. ಆದರೆ ನಾವು ಮುಚ್ಚಿದ ಬಾಗಿಲನ್ನೇ ನೋಡುತ್ತಾ ನಿಂತರೆ ತೆರೆದಿರುವ ಹೊಸ ದಾರಿಯನ್ನ ನಾವು ಕಾಣುವುದಿಲ್ಲ. ಆದ್ದರಿಂದ ಹೋದವರಿಗಾಗಿ ಅಳುವುದಕ್ಕಿಂತ ನಿನ್ನ ಜೀವನವನ್ನು ಉತ್ತಮಗೊಳಿಸಲು ಶ್ರಮಿಸು. ಒಂದು ದಿನ ನಿನ್ನನ್ನು ಬಿಟ್ಟು ಹೋದವರೇ ಇವನನ್ನು ಕಳೆದುಕೊಂಡದ್ದು ನಮ್ಮ ತಪ್ಪು ಎಂದು ಯೋಚಿಸುವ ದಿನ ಬರುತ್ತದೆ. ಜೀವನ ಪಾಠ 6. ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡ. ಶತ್ರು ಮೊದಲು ನಿನ್ನ ದೇಹವನ್ನು ಸೋಲಿಸುವುದಿಲ್ಲ, ಅವನು ಮೊದಲು ನಿನ್ನ ಮನಸ್ಸನ್ನು ಸೋಲಿಸಲು ಪ್ರಯತ್ನಿಸುತ್ತಾನೆ. ನೀನೇ ನಿನ್ನ ಬಗ್ಗೆ ಅನುಮಾನ ಪಡಲು ಆರಂಭಿಸಿದರೆ ಜಗತ್ತು ನಿನ್ನನ್ನು ಸುಲಭವಾಗಿ ಸೋಲಿಸುತ್ತದೆ. ಕುರುಕ್ಷೇತ್ರದಲ್ಲಿ ಅರ್ಜುನನ ದೊಡ್ಡ ಸಮಸ್ಯೆ ಶತ್ರುಗಳಲ್ಲ,
ಅವನ ಮನಸ್ಸಿನ ಗೊಂದಲ, ಅವನ ಆತ್ಮವಿಶ್ವಾಸ ಕುಸಿದಿತ್ತು. ಆಗ ಶ್ರೀಕೃಷ್ಣರು ಅವನಿಗೆ ಧೈರ್ಯವನ್ನ ತುಂಬಿದರು. ಎದ್ದು ನಿಲ್ಲು ಅರ್ಜುನ. ಈ ಮಾತು ಇಂದಿಗೂ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಎದ್ದು ನಿಲ್ಲು, ಮತ್ತೆ ಪ್ರಯತ್ನಿಸು. ಒಂದು ಸೋಲು ನಿನ್ನ ಭವಿಷ್ಯವನ್ನ ನಿರ್ಧರಿಸುವುದಿಲ್ಲ. ಒಂದು ವೈಫಲ್ಯ ನಿನ್ನ ಸಾಮರ್ಥ್ಯವನ್ನ ಅಳೆಯುವುದಿಲ್ಲ. ನಿನ್ನೊಳಗೆ ದೇವರು ಕೊಟ್ಟಿರುವ ಶಕ್ತಿ ಅಪಾರವಾಗಿದೆ, ಅದನ್ನು ನಂಬು. ಜೀವನ ಪಾಠ 7. ದೇವರ ಸಮಯ ಯಾವಾಗಲೂ ಸರಿಯಾಗಿರುತ್ತದೆ. ನಾವು ಪ್ರತಿಯೊಂದು ಕೆಲಸವೂ ನಮ್ಮ ಇಷ್ಟದ ಸಮಯದಲ್ಲೇ ಆಗಬೇಕು ಎಂದು ಬಯಸುತ್ತೇವೆ. ಆದರೆ ಜೀವನ ಯಾವಾಗಲೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ಕಾಯಬೇಕಾಗುತ್ತದೆ, ಕೆಲವೊಮ್ಮೆ ಕಣ್ಣೀರು ಸುರಿಸಬೇಕಾಗುತ್ತದೆ, ಕೆಲವೊಮ್ಮೆ ಎಲ್ಲವೂ ಮುಗಿದು ಹೋಯಿತು ಎಂದು ಅನಿಸುತ್ತದೆ. ಆದರೆ ಆ ಕ್ಷಣದಲ್ಲಿಯೇ ದೇವರು ನಮ್ಮ ಜೀವನದ ಹೊಸ ಅಧ್ಯಾಯವನ್ನ ಬರೆಯುತ್ತಿರುತ್ತಾನೆ. ಒಂದು ಬೀಜವನ್ನು ನೆಟ್ಟ ತಕ್ಷಣ ಅದು ಮರವಾಗುವುದಿಲ್ಲ. ಅದಕ್ಕೆ ಸಮಯ ಬೇಕು, ಮಳೆ ಬೇಕು, ಬೆಳಕು ಬೇಕು. ಹಾಗೆಯೇ ನಿನ್ನ ಕನಸುಗಳಿಗೂ ಸಮಯ ಬೇಕು. ದೇವರು ತಡ ಮಾಡಬಹುದು, ಆದರೆ ಅನ್ಯಾಯ ಮಾಡುವುದಿಲ್ಲ. ಅವನ ಸಮಯ ನಿನ್ನ ಸಮಯಕ್ಕಿಂತ ಶ್ರೇಷ್ಠ. ಆದ್ದರಿಂದ ಇಂದು ಫಲ ಸಿಗಲಿಲ್ಲ ಎಂದು ನಿರಾಶರಾಗಬೇಡ. ನಿನ್ನ ಪ್ರಯತ್ನವನ್ನು ಮುಂದುವರಿಸು, ನಿನ್ನ ನಂಬಿಕೆಯನ್ನು ಉಳಿಸಿಕೊ. ಸರಿಯಾದ ಸಮಯ ಬಂದಾಗ ನೀನು ಊಹಿಸದ ರೀತಿಯಲ್ಲಿ ದೇವರು ನಿನ್ನ ಜೀವನವನ್ನು ಬದಲಾಯಿಸುತ್ತಾನೆ. ಇಂದು ನೀನು ಅನುಭವಿಸುತ್ತಿರುವ ಕಷ್ಟವೇ ನಾಳೆ ನಿನ್ನ ದೊಡ್ಡ ಯಶಸ್ಸಿನ ಅಡಿಪಾಯವಾಗಬಹುದು. ಆದ್ದರಿಂದ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಏಕೆಂದರೆ ದೇವರು ಮೌನವಾಗಿದ್ದಾನೆ ಎಂದರೆ ಅವನು ಕೆಲಸ ಮಾಡುತ್ತಿಲ್ಲ ಎಂಬುದಲ್ಲ. ಅವನು ನಿನಗಾಗಿ ಅತ್ಯುತ್ತಮವಾದ ಸಮಯವನ್ನ ಸಿದ್ಧಪಡಿಸುತ್ತಿದ್ದಾನೆ. ಈ ನಂಬಿಕೆಯಿಂದ ಮುಂದೆ ಸಾಗು. ನಿನ್ನ ಪ್ರಯತ್ನವನ್ನು ನಿಲ್ಲಿಸಬೇಡ, ನಿನ್ನ ಧೈರ್ಯವನ್ನು ಕಳೆದುಕೊಳ್ಳಬೇಡ. ಏಕೆಂದರೆ ಶ್ರೀಕೃಷ್ಣನ ಮಾತುಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಜೀವನ ಪಾಠ 8. ಕ್ಷಮೆ ದುರ್ಬಲರ ಗುಣವಲ್ಲ, ಅದು ಬಲಿಷ್ಠರ ಆಭರಣ. ನಿಮಗೆ ನೋವು ಕೊಟ್ಟವರನ್ನ ನೆನಪಿಸಿಕೊಂಡಾಗ ಮನಸ್ಸು ಉರಿಯುವುದು ಸಹಜ. ಅವಮಾನ ಮಾಡಿದವರ ಮಾತುಗಳು ಮತ್ತೆ ಮತ್ತೆ ನೆನಪಾಗುತ್ತವೆ. ಒಂದು ದಿನ ಅವರಿಗೆ ಉತ್ತರ ಕೊಡಬೇಕು ಎಂಬ ಭಾವನೆ ಮೂಡುತ್ತದೆ. ಆದರೆ ಯೋಚಿಸಿ, ಸೇಡು ನಿಮ್ಮ ಶತ್ರುವನ್ನ ಸುಡುವ ಮೊದಲು ನಿಮ್ಮ ಮನಸ್ಸನ್ನೇ ಸುಡುತ್ತದೆ. ದ್ವೇಷ ನಿಮ್ಮ ಎದುರಾಳಿಯನ್ನ ದುರ್ಬಲಗೊಳಿಸುವುದಿಲ್ಲ, ಅದು ನಿಮ್ಮ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಶ್ರೀಕೃಷ್ಣನ ಜೀವನವನ್ನೇ ನೋಡಿ. ಅವರಿಗೆ ಅನೇಕರು ವಿರೋಧಿಸಿದರು, ಅನ್ಯಾಯ ಮಾಡಿದರು, ಅಪಮಾನಿಸಿದರು. ಆದರೂ ಅವರು ದ್ವೇಷವನ್ನು ಜೀವನದ ಮಾರ್ಗವನ್ನಾಗಿಸಿಕೊಳ್ಳಲಿಲ್ಲ. ಅವರು ಧರ್ಮವನ್ನು ಆಯ್ಕೆ ಮಾಡಿದರು. ಕ್ಷಮಿಸುವುದು ಎಂದರೆ ತಪ್ಪನ್ನು ಒಪ್ಪಿಕೊಳ್ಳುವುದು ಅಲ್ಲ. ಕ್ಷಮಿಸುವುದು ಎಂದರೆ ಆ ನೋವಿನ ಬಂಧನದಿಂದ ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಳ್ಳುವುದು. ನೀವು ಕ್ಷಮಿಸಿದ ಕ್ಷಣದಿಂದ ನಿಮ್ಮ ಮನಸ್ಸು ಹಗುರಾಗುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ. ಜೀವನ ಪಾಠ 9. ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬರುತ್ತದೆ. ನೀವು ಇಂದು ಎಷ್ಟೇ ಕಷ್ಟದಲ್ಲಿದ್ದರೂ ಒಂದು ವಿಷಯವನ್ನು ಎಂದಿಗೂ ಮರೆಯಬೇಡಿ. ಈ ಸ್ಥಿತಿಯು ಶಾಶ್ವತವಲ್ಲ. ಮಳೆ ಎಷ್ಟೇ ಸುರಿದರೂ ಒಂದು ದಿನ ಮೋಡಗಳು ಸರಿಯುತ್ತವೆ. ರಾತ್ರಿ ಎಷ್ಟೇ ದೀರ್ಘವಾಗಿದ್ದರೂ ಬೆಳಗಿನ ಸೂರ್ಯೋದಯವನ್ನ ತಡೆಯಲು ಸಾಧ್ಯವಿಲ್ಲ. ಹಾಗೆಯೇ ನಿಮ್ಮ ಜೀವನದ ಕತ್ತಲೆಯೂ ಒಂದು ದಿನ ಮುಗಿಯುತ್ತದೆ. ಇಂದು ನಿಮ್ಮನ್ನು ಯಾರೂ ನಂಬದೇ ಇರಬಹುದು, ಆದರೆ ನೀವು ನಿಮ್ಮನ್ನು ನಂಬಿದರೆ ಸಾಕು. ಇಂದು ನಿಮ್ಮೊಂದಿಗೆ ಯಾರೂ ನಿಲ್ಲದೇ ಇರಬಹುದು, ಆದರೆ ನಿಮ್ಮ ಸತ್ಯ, ನಿಮ್ಮ ಪರಿಶ್ರಮ ಮತ್ತು ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತದೆ. ನಿಮ್ಮ ಹೋರಾಟವನ್ನು ಎಂದಿಗೂ ನಿಲ್ಲಿಸಬೇಡಿ.
ಪ್ರತಿಯೊಂದು ಹೆಜ್ಜೆಯೂ ನಿಮ್ಮನ್ನು ಗುರಿಯತ್ತ ಕರೆದೊಯ್ಯುತ್ತಿದೆ. ಜೀವನ ಪಾಠ 10. ನಿನ್ನ ದೊಡ್ಡ ಶಕ್ತಿ ದೇವರ ಮೇಲಿನ ಅಚಲ ನಂಬಿಕೆ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಕಾಣುತ್ತವೆ. ಎಲ್ಲ ಪ್ರಯತ್ನಗಳು ವಿಫಲವಾದಂತೆ ಅನಿಸುತ್ತದೆ. ಆ ಸಮಯದಲ್ಲಿ ಮನುಷ್ಯನ ಬಳಿ ಉಳಿಯುವುದು ಒಂದೇ ಒಂದು ಶಕ್ತಿ, ಅದು ದೇವರ ಮೇಲಿನ ನಂಬಿಕೆ. ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧವಾದ ಶ್ಲೋಕಗಳಲ್ಲಿ ಒಂದು, ಸರ್ವಧರ್ಮಾನ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಅದರ ಅರ್ಥ, ಎಲ್ಲ ಭಯ, ಚಿಂತೆ ಮತ್ತು ಅಹಂಕಾರವನ್ನ ಬಿಟ್ಟು ನನಗೆ ಶರಣಾಗು, ನಾನು ನಿನ್ನನ್ನು ರಕ್ಷಿಸುತ್ತೇನೆ, ದುಃಖ ಪಡಬೇಡ. ಈ ಮಾತು ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ, ಇದು ಇಂದು ನಿಮಗೂ ಅನ್ವಯಿಸುತ್ತದೆ. ನೀವು ಒಬ್ಬಂಟಿಯಾಗಿಲ್ಲ, ನೀವು ನಿರ್ಗತಿಕರಲ್ಲ, ನೀವು ದುರ್ಬಲರಲ್ಲ. ನಿಮ್ಮೊಳಗೆ ಭಗವಂತ ಕೊಟ್ಟಿರುವ ಅನೇಕ ಶಕ್ತಿ ಇದೆ. ಆ ಶಕ್ತಿಯನ್ನ ಎಚ್ಚರಿಸಿ ನಿಮ್ಮ ಜೀವನವನ್ನು ಬದಲಾಯಿಸುವ ಮೊದಲ ಹೆಜ್ಜೆ ಹಿಂದೆ ಇಡಿ. ಪ್ರಿಯ ಸ್ನೇಹಿತರೆ, ಇಂದು ಈ ವಿಡಿಯೋವನ್ನ ನೋಡುತ್ತಿರುವ ನಿಮ್ಮ ಮನಸ್ಸಿನಲ್ಲಿ ನೋವಿರಬಹುದು. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಇರಬಹುದು. ನಿಮ್ಮ ಪ್ರಯತ್ನಗಳಿಗೆ ಬೆಲೆ ಸಿಗುತ್ತಿಲ್ಲ ಎಂದು ಅನಿಸಬಹುದು. ನಿಮ್ಮ ಕಣ್ಣೀರಿಗೆ ಸಾಕ್ಷಿಯೇ ಇಲ್ಲ ಎಂದು ನಿಮಗೆ ಭಾಸವಾಗಬಹುದು. ಆದರೆ ಈ ಒಂದು ಸತ್ಯವನ್ನ ಎಂದಿಗೂ ಮರೆಯಬೇಡಿ. ಜಗತ್ತು ನಿಮ್ಮನ್ನು ಕೈ ಬಿಟ್ಟರೂ ಶ್ರೀಕೃಷ್ಣ ನಿಮ್ಮನ್ನು ಕೈ ಬಿಡುವುದಿಲ್ಲ. ನೀವು ಬಿದ್ದಾಗ ಎದ್ದು ನಿಲ್ಲಲು ಶಕ್ತಿ ಕೊಡುವವನು ಅವನೇ. ನೀವು ಅತ್ತಾಗ ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬುವವನು ಅವನೇ. ನೀವು ದಾರಿ ತಪ್ಪಿದಾಗ ಬೆಳಕು ತೋರಿಸುವವನು ಅವನೇ. ಆದ್ದರಿಂದ ಇಂದಿನಿಂದ ಒಂದು ದೃಢ ನಿರ್ಧಾರ ಮಾಡಿ. ಇತರರ ಒಪ್ಪಿಗೆಗಾಗಿ ಬದುಕುವುದನ್ನು ಬಿಟ್ಟು ಬಿಡಿ. ನಿಮ್ಮ ಧರ್ಮಕ್ಕಾಗಿ ಬದುಕಿ, ನಿಮ್ಮ ಕರ್ತವ್ಯಕ್ಕಾಗಿ ಬದುಕಿ, ನಿಮ್ಮ ಆತ್ಮ ಸಮ್ಮಾನಕ್ಕಾಗಿ ಬದುಕಿ. ಪ್ರತಿದಿನ ಬೆಳಗ್ಗೆ ಎದ್ದಾಗ ಒಂದು ಮಾತು ಹೇಳಿ, ಶ್ರೀಕೃಷ್ಣ, ನೀನು ನನ್ನ ಜೊತೆಗಿದ್ದರೆ ನನಗೆ ಯಾರ ಕೊರತೆಯೂ ಇಲ್ಲ. ಈ ಒಂದು ನಂಬಿಕೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ನಿಮ್ಮ ಕಣ್ಣೀರನ್ನು ಸಾಧನೆಯಾಗಿ ಪರಿವರ್ತಿಸಬಹುದು. ನಿಮ್ಮ ಭಯವನ್ನು ಧೈರ್ಯವಾಗಿ ಬದಲಾಯಿಸಬಹುದು. ನಿಮ್ಮ ಒಂಟಿತನವನ್ನು ಆತ್ಮಬಲವಾಗಿ ರೂಪಿಸಬಹುದು. ಗಮನದಲ್ಲಿರಲಿ, ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ದೇವರು ಇನ್ನೂ ನಿಮ್ಮ ಜೀವನದ ಅತ್ಯುತ್ತಮ ಅಧ್ಯಾಯವನ್ನ ಬರೆಯುತ್ತಿದ್ದಾನೆ. ಹಾಗಾಗಿ ನಂಬಿಕೆಯಿಂದ ಮುಂದೆ ಸಾಗಿ, ಶ್ರಮದಿಂದ ಬದುಕಿ. ಧರ್ಮದ ಮಾರ್ಗವನ್ನ ಬಿಡಬೇಡಿ. ಯಶಸ್ಸು ತಡವಾಗಬಹುದು, ಆದರೆ ಅದು ಖಂಡಿತ ನಿಮಗೆ ಬಂದೇ ಬರುತ್ತದೆ. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಧೈರ್ಯ ನೀಡಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು, ಸ್ನೇಹಿತರು ಅಥವಾ ಜೀವನದಲ್ಲಿ ಒಂಟಿತನ ಅನುಭವಿಸುತ್ತಿರುವ ಯಾರಿಗಾದರೂ ಈ ವಿಡಿಯೋವನ್ನು ತಪ್ಪದೇ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಭಗವದ್ಗೀತೆಯ ಆಧಾರಿತ ಜೀವನ ಬದಲಿಸುವ ಕನ್ನಡ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ಲನ್ನು ಒತ್ತಿ. ಕೊನೆಯಲ್ಲಿ ತಪ್ಪದೇ ಕಮೆಂಟ್ನಲ್ಲಿ ಒಂದು ಮಾತು ಬರೆಯಿರಿ, ಜೈ ಶ್ರೀಕೃಷ್ಣ. ಈ ಒಂದು ಪದ ಮತ್ತೊಬ್ಬರ ಜೀವನಕ್ಕೂ ಧೈರ್ಯವನ್ನ ನೀಡಬಹುದು. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.